ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರೂಮಲ್ಲಿ ವೈಶಾಖ ವೀಲ್ ಚೇರಿಂದ ಕೆಳಗಿಳಿದು ನಿಂತ್ಕೊಂಡು ಕೂತು ಕಾಲೆಲ್ಲ ಜೋಮ್ ಹಿಡ್ದಿದೆ ಅಂತ ನಿಂತ್ಕೊಂಡಿರುವಾಗ ರುಕ್ಕು ಬರ್ತಾಳೆ. ವೈಶಾಖ ಭಯದಿಂದ ಕೂತ್ಕೋತಾಳೆ. ಆಗ ರುಕ್ಕು ಏನಾಯ್ತಕ್ಕ ಅಂತಾಳೆ. ನಾನು ಬೇರೆ ಯಾರು ಬಂದರು ನನ್ನ ಸೀಕ್ರೆಟ್ ಗೊತ್ತಾಯಿತು ಅಂತ ಭಯ ಆಯಿತು ಅಂತಾಳೆ ವೈಶಾಖ. ರೂಮ್ ಲಾಕ್ ಮಾಡ್ಕೊಂಡು ಕೂತ್ಕೋಬಾರ್ದ ಅಂತಾಳೆ ರುಕ್ಕು. ಮರ್ತೋಯ್ತು, ನೀನೇನು ಇಲ್ಲಿಗೆ ಬಂದಿದ್ದು ಅಂತಾಳೆ ವೈಶಾಖ. ಅಕ್ಕ, ನಿನ್ನ ಆಟನ ತುಂಬ ಚೆನ್ನಾಗಿ ಆಡ್ತಿದ್ಯಾ. ಈ ಮನೆ ಒಡೆಯೋ ಆಟನ ಯಾವಾಗ ಸ್ಟಾರ್ಟ್ ಮಾಡೋಣ ಅಂತ ಕೇಳೋಕೆ ಬಂದೆ ಅಂತಾಳೆ ರುಕ್ಕು. ಒಂದೊಂದೇ ಮೆಟ್ಲು ಹತ್ತುತ್ತಾ ವಿಷದ ಬೀಜ ಬಿತ್ತಬೇಕು. ನಾನು ಆ ಚಾರು ಹತ್ರ ಸೇವೆ ಮಾಡ್ಕೊಳ್ಳೋದು ಇನ್ನೂ ತುಂಬ ಇದೆ. ಅವಳನ್ನು ಮನೆ ಕೆಲಸದವಳ ಥರ ಹೆಜ್ಜೆ ಹೆಜ್ಜೆಗೂ ಹಿಂಸೆ ಕೊಡೋದು ಇನ್ನೂ ಉಳಿದಿದೆ. ಹಾಗಂತ ನಾನು ಮೆಟ್ಲು ಹತ್ತೋದನ್ನು ಬಿಟ್ಟಿಲ್ಲ. ಈಗಷ್ಟೇ ನಾನು ನನ್ನ ಗಂಡನ ತಲೆಯಲ್ಲಿ ಹುಳ ಬಿಟ್ಟೆ. ಆದರೆ ಅವನ ಅಮ್ಮನ ಪರವಾಗೇ ಇದ್ದಾನೆ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಗಂಡ ನನ್ನ ಪರವಾಗಿ ಮಾತಾಡೋ ಹಾಗೆ ಮಾಡೋದು ನನಗೆ ಚೆನ್ನಾಗಿ ಗೊತ್ತು. ಹಾಗೆ ನೀನು ಮಾಡಬೇಕು ಅಂತಾಳೆ ವೈಶಾಖ. ಅಂದರೆ ನನ್ನ ಗಂಡನ ಅಂತಾಳೆ ರುಕ್ಕು. ನಿನ್ನ ಏನೇ ಎಡವಟ್ಟು ಮಾಡಿದ್ರು ಅದೇ ಸರಿ ಅಂತ ಸಮರ್ಥಿಸಿಕೊಳ್ಳೋ ಸ್ವಭಾವ ಅವನದಾಗಬೇಕು ಅಂತಾಳೆ ವೈಶಾಖ. ಅದಕ್ಕೆ ನಾನೇನು ಮಾಡಬೇಕು ಅಂತಾಳೆ ರುಕ್ಕು. ತಲೆಯಲ್ಲಿ ಹುಳ ಬಿಡಬೇಕು. ಈಗಷ್ಟೇ ನನ್ನ ಗಂಡನ ಹತ್ರ ನಿಮ್ಮಮ್ಮ ನನ್ನ ಬಾಯಿಗೆ ಬಂದಾಗ ಬೈದರು, ಅದಕ್ಕೆ ನಾನು ಜೈಲಿಂದ ಬಂದಿದ್ದು ಅಂತೆಲ್ಲ ಕೇಳಿದೆ. ಅದು ಇವತ್ತು ಫಲ ಕೊಡದೇ ಇದ್ದರೂ ನಾಳೆ ಕೊಡುತ್ತೆ ಅಂತಾಳೆ ವೈಶಾಖ. ಹಾಗಾದರೆ ನಾನೀಗ ವೇದಿಕೆ ರೆಡಿ ಮಾಡಬೇಕು ಅಂತಾಳೆ ರುಕ್ಕು. ಎಸ್, ಅಣ್ಣ ತಮ್ಮಂದಿರು ಇಬ್ಬರು ಜಗಳ ಮಾಡಿಕೊಂಡು ಹೊಡೆದಾಡೋ ಥರ ಮಾಡಬೇಕು. ಅದು ಸಡನ್ನಾಗಿ ಆಗಲ್ಲ. ನಿಧಾನವಾಗಿ ಪ್ಲ್ಯಾನ್ ಮಾಡಿ ಈ ಮನೇನ 2 ಭಾಗವಾಗಿ ಮಾಡಬೇಕು ಅಂತಾಳೆ ವೈಶಾಖ. ನನ್ನ ಗಂಡನ ತಲೆ ಕೆಡಿಸೋ ಪ್ರೋಗ್ರಾಮ್ನ ನಾಳೆಯಿಂದನೇ ಶುರು ಮಾಡ್ಕೋತೀನಿ ಅಂತಾಳೆ ರುಕ್ಕು. ನಂತರ ಇಬ್ಬರು ಅಲ್ಲಿಂದ ಈಚೆ ಬರ್ತಾರೆ. ಈಚೆ ರೂಮಲ್ಲಿ ಚಾರು ಮಲಗಿರ್ತಾಳೆ. ಆಗ ರಾಮಾಚಾರಿ ಏನೋ ಬರೀತಾ, ಚಾರು ಮೇಡಮ್ ಮಲಗಿಬಿಟ್ರಾ ಅಂತಾನೆ. ಇವಾಗ ತಾನೇ ಕಣ್ಮುಚ್ಚಿದ್ದೀನಿ ಅಂತಾಳೆ ಚಾರು. ನಿಮ್ಮ ನಿದ್ದೆನ 5 ನಿಮಿಷ ಪೋಸ್ಟ್ಪೋನ್ ಮಾಡೋದಕ್ಕಾಗುತ್ತಾ ಅಂತಾನೆ ರಾಮಾಚಾರಿ. ಯಾಕೆ ರಾಮಾಚಾರಿ ಅಂತ ಚಾರು ಕೂತ್ಕೋತಾಳೆ. ಯಾಕಂದರೆ ನಿಮಗೋಸ್ಕರ ಒಂದು ಕವನ ಬರೆದಿದ್ದೀನಿ ಅಂತಾನೆ ರಾಮಾಚಾರಿ. ಹೇಳು ಅಂತಾಳೆ. ಆಗ ವೈಶಾಖ ಮತ್ತು ರುಕ್ಕು ಅವ್ರ ರೂಮ್ ಹತ್ರ ಹೊರಗಡೆ ನಿಂತ್ಕೊಂಡು ಅವ್ರ ಮಾತನ್ನು ಕೇಳಿಸ್ಕೊತಾ ಇರ್ತಾರೆ. ಚಂದದ ಗುಣಗಾನ ಚೆಲ್ಲುವ ಹೊಗಳಿಕೆ, ಅಂದದ ಮೆರವಣಿಗೆ, ನಿನ್ನೆಯ ನಡವಳಿಕೆ, ಪ್ರೀತಿಯನ್ನು ಹೃದಯದಲ್ಲಿ ಹೊತ್ತವಳು ನೀನೆ, ಹೆತ್ತವಳು ನೀನೆ, ಈ ಮನೆಯ ಬಂಗಾರ, ನೆಮ್ಮದಿಯ ಸಿಂಧೂರ, ಆ ದೇವರು ಕೊಟ್ಟ ವರ ನೀ. ನಾನಿರದ ಪಯಣ ನನ್ನದಾಗಿದೆ, ಕರುಣೆ ನಿನ್ನದಾಗಿದೆ. ಕವನ ಹೇಗಿದೆ ಅಂತಾನೆ ರಾಮಾಚಾರಿ. ಚೆನ್ನಾಗಿದೆ ರಾಮಾಚಾರಿ, ಆದರೆ ನನಗೆ ಬೇಜಾರಾಗಿದೆ ಅನ್ನೋ ಥರ ಕವನ ಇದೆ. ಮುಡಿ ಕೊಟ್ಟಾಗಿಂದನೂ ನನಗೇನು ಒದ್ದಾಟ ಅಂತ ನಿನಗೆ ಒದ್ದಾಟ ಅಲ್ವಾ? ನನ್ನ ಖುಷಿಪಡಿಸೋಕೆ ನೀನು ತುಂಬ ಪ್ರಯತ್ನ ಪಡ್ತಿದ್ಯಾ. ಇದು ನನಗೆ ಬೇಕಾಗಿಲ್ಲ. ಯಾವತ್ತೂ ಐ ಲವ್ ಯು ಹೇಳದೇ ಇರೋನು ಇವತ್ತು ಆಫೀಸಿಂದ ಕಾಲ್ ಮಾಡಿ ಹೇಳಿದೆ. ಯಾಕೆ? ಅಕ್ಕ ಏನೋ ಹೇಳಿದ್ರು, ಅದರಿಂದ ನನಗೆ ನೋವಾಗಿದೆ ಅಂತ ತಾನೆ. ನನಗೆ ಈ ಮನೆಯವ್ರ ಮಾತು ಯಾವುದು ನೋವು ಕೊಡಲ್ಲ. ಅದನ್ನು ಹಿತವಚನ ಆಶೀರ್ವಾದ ಅಂತ ಸ್ವೀಕರಿಸ್ತೇನೆ. ಈ ಮನೆ ಒಗ್ಗಟ್ಟಾಗಿರಬೇಕು ಅಂತ ನಾನು ಬಯಸ್ತೀನಿ. ಯಾಕೆಂದರೆ ನನ್ನ ಗಂಡ ಬಯಸೋದು ಅದನ್ನೇ. ಇವಾಗ ಹೇಳ್ತೀನಿ ಕೇಳು. ಕವನ ಸೂಪರ್ ಆಗಿದೆ ಅಂತ ಅವನ ಕೈಗೆ ಕಿಸ್ಕೊಡ್ತಾಳೆ ಚಾರು. ಇವ್ರ ಮಾತನ್ನು ಕೇಳಿಸ್ಕೊಂಡ ವೈಶಾಖ ಮತ್ತು ರುಕ್ಕು, ಏನೇ ಇದು ಅಂತಾಳೆ. ಎಷ್ಟೇ ಟಾರ್ಚರ್ ಕೊಟ್ರು ಪಾಸಿಟಿವ್ ಆಗಿ ಹೇಗೆ ಎಂಜಾಯ್ ಮಾಡ್ಕೊಂಡು ಕೂತಿದ್ದಾರೆ ಅಂತಾಳೆ ರುಕ್ಕು. ಮನಸ್ಸಿಗೆ ತಟ್ಟಲ್ಲ ಅಂತಾಳೆ ವೈಶಾಖ. ದೇಹಕ್ಕೆ ತಟ್ಟಬೇಕು ಅಂತಾಳೆ. ನಂತರ ಇಬ್ಬರು ಈಚೆ ಬರ್ತಾಳೆ. ವೈಶಾಖ ರುಕ್ಕುಗೆ ಕಿವಿಲಿ ಏನೋ ಹೇಳ್ತಾಳೆ. ಆಗ ರುಕ್ಕು, ಅಯ್ಯೋ ಕಳ್ಳ ಬಂದಿದ್ದಾನೆ ಅಂತ ಕೂಗ್ತಾಳೆ. ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ಅತ್ತೆ ಬಂದು, ಕಳ್ಳ ಎಲ್ಲಿ ಅಂತಾರೆ. ನಾವು ಕಿರ್ಚಿದ ತಕ್ಷಣ ಓಡಿ ಹೋದ ಅಂತಾಳೆ ವೈಶಾಖ. ಎಷ್ಟು ಹೈಟ್ ಇದ್ದ, ಹೇಗಿದ್ದ ನೋಡೋಕೆ ಅಂತಾನೆ ಕೋದಂಡ. ಅವನ ತಲೆ ಮೇಲೆ ಬೆಟ್ಟೆ ಹಾಕ್ಕೊಂಡಿದ್ದ, ಕತ್ಲಲ್ಲಿ ಅವನ ಮುಖ ಕೂಡ ಕಾಣಿಸ್ಲಿಲ್ಲ ಅಂತಾಳೆ ವೈಶಾಖ. ಹೌದು, ನಾನು ನೋಡಿದೆ ಅಂತಾಳೆ ರುಕ್ಕು. ನಾನು ನೋಡ್ತೀನಿ ಅಂತ ರಾಮಾಚಾರಿ ಹೊರಗಡೆ ಹೋಗ್ತಾನೆ. ನಾನು ಆಚೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ರುಕ್ಕು ಆಚೆ ಹೋಗಿ ಮೇನ್ ಸ್ವಿಚ್ ಆಫ್ ಮಾಡಿ ಬರ್ತಾಳೆ. ಅಯ್ಯೋ ಕರೆಂಟ್ ಹೋಯ್ತು, ಕಳ್ಳನೇ ಮಾಡಿದ್ದ ಅನ್ಸುತ್ತೆ ಅತ್ತೆ, ಆ ಕಡೆ ಹೋಗಿ ನೋಡ್ಕೊಂಡು ಬರ್ತೀರಾ ಅಂತ ಅತ್ತೆನ ಆಚೆ ಕಳಿಸ್ತಾಳೆ ವೈಶಾಖ. ಚಾರು ಅಲ್ಲಿ ಯಾರೋ ಹೋದಾಗಾಯ್ತು, ಅಲ್ಲಿಗೆ ಹೋಗು ಅಂತ ಚಾರುನು ಕಳಿಸ್ತಾಳೆ ವೈಶಾಖ. ನೀವು ಹಿತ್ಲು ಬಾಗಿಲ ಹತ್ರ ಹೋಗಿ ಕೋದಂಡನ್ನ ಕಳಿಸ್ತಾಳೆ. ನಂತರ ತಾನು ವೀಲ್ ಚೇರಿಂದ ತಳ್ಕೊಂಡು ಈಚೆ ಬಂದು ರುಕ್ಕು ಕೊಟ್ಟಿರೋ ಕೋಲಲ್ಲಿ ಚಾರು ಅಲ್ಲಿಗೆ ಬರುವಾಗ ಹಿಂದಿನಿಂದ ಅವಳ ತಲೆಗೆ ಸರಿಯಾಗಿ ಹೊಡಿತಾಳೆ. ರುಕ್ಕುನು ಬಂದು ಹೊಡಿತಾಳೆ. ಅಯ್ಯೋ ಅಂತ ಚಾರು ಕೂಗ್ತಾಳೆ. ಈಚೆ ರಾಮಾಚಾರಿ ಕರೆಂಟ್ ಸರಿ ಮಾಡ್ತಾನೆ. ಲೈಟ್ ಬರುತ್ತೆ. ಆಗ ರಾಮಾಚಾರಿ ಬಂದು ಏನಾಯಿತು ಅಂತಾನೆ. ಅದು ರಾಮಾಚಾರಿ ಕಳ್ಳನ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡಿದ್ನಲ್ಲ, ಅವನೇ ಅಂದ್ಕೊಂಡು ಚಾರುಗೆ ಸರಿಯಾಗಿ ಹೊಡೆದ್ಬಿಟ್ವಿ ಅಂತಾಳೆ ವೈಶಾಖ. ಏನು ವೈಶಾಖ, ನೀನು ನೋಡ್ಕೊಳ್ಳೋಕ್ಕಾಗಲ್ವಾ ಅಂತಾರೆ ಅತ್ತೆ. ರಾಮಾಚಾರಿ ಚಾರು ತಲೆನ ನೋಡಿ, ರಕ್ತ ಬರ್ತಿದೆಯಲ್ಲ ಅಮ್ಮ, ಅರಿಶಿನ ತಗೊಂಡು ಬಾ. ಏನತ್ತಿಗೆ ನೀವು ಅಂತ ರಾಮಾಚಾರಿ ಚಾರುನ ಕರ್ಕೊಂಡು ಹೋಗ್ತಾನೆ. ನಂತರ ವೈಶಾಖ ರುಕ್ಕು ಹೈಫೈ ಮಾಡಿಕೊಂಡು ನಗ್ತಾರೆ.
ಈಚೆ ಬೆಳಿಗ್ಗೆ ಕೃಷ್ಣ ಕೂತಿರ್ತಾನೆ. ಆಗ ರುಕ್ಕು ಬಂದು, ನೀ ನನಗೊಂದು ಕೆಲಸ ಹೇಳಿದ್ಯಲ್ಲ, ವೈಶಾಖ ಅಕ್ಕನ ಅಬ್ಸರ್ವ್ ಮಾಡು ಅಂತಾಳೆ ರುಕ್ಕು. ಡೌಟ್ ಬಂತ ಅಂತಾನೆ ಕೃಷ್ಣ. ನೀನು ಹೇಳ್ದಂಗೆ ಅವ್ರು ನನಗೆ ಕೆಟ್ಟವರು ಅಂತ ಅನಿಸ್ತಿಲ್ಲ ಕೃಷ್ಣ, ಅವ್ರು ತುಂಬ ಒಳ್ಳೆಯವರು. ಅವ್ರು ದೇವ್ರ ಮುಂದೆ ನಿಂತ್ಕೊಂಡು ಬೀಳ್ಕೊಡುವಾಗ ನಾನು ಕೇಳಿಸ್ಕೊಂಡೆ, ಆದಷ್ಟು ಬೇಗ ನನ್ನ ಕಾಲನ್ನು ಸರಿ ಮಾಡು ದೇವ್ರೆ, ಇದು ನನಗೆ ನಡಿಬೇಕು ಅನ್ನೋ ಆಸೆಗಲ್ಲ. ಈ ಮನೆಗೆ ನನ್ನಿಂದ ತುಂಬ ನೋವಾಗಿದೆ, ಆದರೂ ನನಗೆ ಈ ಮನೆಯವರೆಲ್ಲ ಒಳ್ಳೆಯದನ್ನೇ ಬಯಸ್ತಾರೆ. ಚಾರುನ ತುಂಬ ಸೇವೆ ಮಾಡ್ತಿರ್ತಾಳೆ, ಅದಕ್ಕೋಸ್ಕರನಾದರೂ ಅವರನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಕಣ್ಣೀರು ಹಾಕ್ಕೊಂಡು ಬೇಡ್ಕೋತಿದ್ರು ಅಂತಾಳೆ ರುಕ್ಕು. ಒಳ್ಳೆಯವರು ಕೆಟ್ಟವರಾಗ್ತಾರಾ ಅಂತಾಳೆ. ಆಗೋ ಸಾಧ್ಯತೆಯೂ ಇದೆ ಅಂತಾನೆ ಕೃಷ್ಣ. ಚಾರು ನನಗೆ ಒಳ್ಳೆಯವಳು ಅನ್ನಿಸ್ತಿಲ್ಲ ಕೃಷ್ಣ, ಅವಳೇನೋ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ ರುಕ್ಕು ಹೇಳುವಾಗ, ಏಯ್ ಏನು ಮಾತಾಡ್ತಿದ್ಯಾ, ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ? ಇವತ್ತು ಅವರಿಲ್ಲ ಅಂದಿದ್ರೆ ನಾನು ಇಲ್ಲಿಗೆ ಬರ್ತಿರ್ಲಿಲ್ಲ, ನೀನು ಇಲ್ಲಿ ಇರ್ತಿರ್ಲಿಲ್ಲ, ಅಂಥವ್ರ ಬಗ್ಗೆ ಹೀಗೆ ಮಾತಾಡ್ತಿದ್ಯಾ ಅಂತಾನೆ ಕೃಷ್ಣ. ಇದೇ ನಿಮ್ಮ ಪ್ರಾಬ್ಲಮ್ಮು. ದೇವತೆ ಅಂತಿರೋ ವೈಶಾಖ ಅಕ್ಕನ ಮೇಲೆ ಕಣ್ಣಿಡು ಅಂತ ನೀನು ಹೇಳ್ಬೋದು, ಆದರೆ ನೀನು ದೇವತೆ ಅಂದ್ಕೊಂಡಿರೋ ಚಾರು ಬಗ್ಗೆ ಮಾತ್ರ ನಾನು ಮಾತಾಡಬಾರ್ದಲ್ವಾ? ನಿನಗೆ ಬರೋ ಡೌಟ್ ಮಾತ್ರ ಸರಿ, ನನಗೆ ಬರೋ ಡೌಟ್ ಮಾತ್ರ ತಪ್ಪಲ್ವಾ? ಅಕಸ್ಮಾತ್ ಚಾರು ನನ್ನ ಮೇಲೆ ತಿರುಗಿ ಬರೋ ಸಂದರ್ಭ ಬಂದರೆ ನೀನು ಯಾರ ಪರ ಇರ್ತೀಯಾ ಅಂತಾಳೆ ರುಕ್ಕು. ಅಂಥ ಪರಿಸ್ಥಿತಿ ಬರಲ್ಲ ಅಂತಾನೆ ಕೃಷ್ಣ. ಬಂದರೆ ಏನು ಮಾಡ್ತೀಯಾ ಅಂತ 4 ಸಲ ಕೇಳ್ತಾಳೆ ರುಕ್ಕು. ಬಂದರೆ ನಿನ್ನ ಪರವು ನಿಲ್ತೀನಿ ಸರಿನಾ ಅಂತಾನೆ ಕೃಷ್ಣ. ಥ್ಯಾಂಕ್ಸ್ ಕೃಷ್ಣ ಅಂತ ರುಕ್ಕು ಕೃಷ್ಣನ ತಪ್ಕೋತಾಳೆ. ಈಚೆ ರಾಮಾಚಾರಿ ಚಾರು ತಲೆಗೆ ಆಯಿಂಟ್ಮೆಂಟ್ ಹಚ್ತಾನೆ. ಸಣ್ಣ ಗಾಯ ಅಷ್ಟೇ ರಾಮಾಚಾರಿ, ನೀನು ಆಫೀಸ್ಗೆ ಹೋಗು, ಲೇಟ್ ಆಗುತ್ತೆ ಅಂತಾಳೆ ಚಾರು. ಹೌದಲ್ವಾ ಅಂತ ರಾಮಾಚಾರಿ ಹೇಮದತ್ ಸರ್ಗೆ ಕಾಲ್ ಮಾಡ್ತಾನೆ. ಗುಡ್ ಮಾರ್ನಿಂಗ್ ಸರ್ ಅಂತಾನೆ. ಏನು ರಾಮಾಚಾರಿ, ಆಫೀಸಿಗೆ ಬಂದು ಗುಡ್ ಮಾರ್ನಿಂಗ್ ಅಂತಿದ್ದೆ, ಈಗ ಫೋನಲ್ಲೇ ಗುಡ್ ಮಾರ್ನಿಂಗ್ ಹೇಳ್ತಿದ್ಯಾ ಅಂತಾರೆ. ಸರ್ ನಾನಿವತ್ತು ಆಫೀಸಿಗೆ ಬರ್ತಿಲ್ಲ, ರಜಾ ಬೇಕಿತ್ತು. ಹೆಂಡತಿ ಚಾರು ಮೇಡಮ್ಗೆ ಸ್ವಲ್ಪ ಹುಷಾರಿಲ್ಲ, ತಲೆಗೆ ಪೆಟ್ಟು ಬಿದ್ದಿದೆ, ಅದಕ್ಕೆ ರಜಾ ಬೇಕಿತ್ತು ಅಂತಾನೆ ರಾಮಾಚಾರಿ. ಚಾರು ಅಂದ ತಕ್ಷಣ ನೆನಪಿಗೆ ಬಂತು. ಸ್ಪೀಕರ್ ಆನ್ ಮಾಡಿ ಅವಳ ಮುಂದೆ ಇಡಪ್ಪ ಹೇಳ್ತೀನಿ ಅಂತಾರೆ. ಸರಿ ಅಂತ ರಾಮಾಚಾರಿ ಸ್ಪೀಕರ್ ಆನ್ ಮಾಡ್ತಾನೆ. ಚಾರು, ನಾನು ಇಲ್ಲಿಂದಲೇ ನಿನಗೆ ಅಡ್ಡ ಬೀಳ್ತೀನಿ ಚಾರು ಅಂತ. ಅಯ್ಯಯ್ಯೋ, ನಾನು ಅಡ್ಡ ಬಿದ್ದಿದ್ದು ನಿನಗೆ ಕಾಣಿಸ್ಲಿಲ್ಲ ಅಲ್ವಾ ಅಂತಾರೆ. ಸರ್ ನೀವು ದೊಡ್ಡವರು ಸರ್, ಯಾಕೆ ಅಡ್ಡ ಬಿದ್ರಿ ಅಂತಾಳೆ ಚಾರು. ನಾನು ವಯಸ್ಸಲ್ಲಿ ಮಾತ್ರ ದೊಡ್ಡವನು, ಆದರೆ ಗುಣದಲ್ಲಿ ತ್ಯಾಗದಲ್ಲಿ ಮನದಲ್ಲಿ ನೀನು ದೊಡ್ಡವಳು. ನಿನ್ನ ತ್ಯಾಗದ ಬಗ್ಗೆ ರಾಮಾಚಾರಿ ಹೇಳಿದಾಗ ಮನಸ್ಸು ತುಂಬಿ ಬಂತು ಕಣಮ್ಮ, ರಜಾ ಕೊಟ್ಟಾಯ್ತು ಅಂತ ಸರ್ ಕಾಲ್ ಕಟ್ ಮಾಡ್ತಾರೆ. ಅಲ್ಲ ರಾಮಾಚಾರಿ, ರಜಾ ಯಾಕೆ ಅಂತಾಳೆ ಚಾರು. ನಿಮ್ಮ ಜೊತೆ ಇರೋಕ್ರಿ ಇವತ್ತು ನೀವು ಏನು ಕೆಲಸನೂ ಮಾಡೋಂಗಿಲ್ಲ, ಇವತ್ತು ಅಡುಗೆ ಮನೆ ನಂದೆ, ಏನೇನು ಮಾಡಬೇಕು ತೋರಿಸಿ ಬನ್ನಿ ಅಂತ ಅವಳನ್ನು ಕರ್ಕೊಂಡು ಹೋಗ್ತಾನೆ ರಾಮಾಚಾರಿ. ಈಚೆ ವೈಶಾಖ ರೂಮಲ್ಲಿ, ವಾವ್ ವೆರಿ ಗುಡ್ ಮೂವ್. ಚಾರು ತಿರುಗಿ ಬೀಳೋ ಸಂದರ್ಭ ಬಂದರೆ ಕೃಷ್ಣ ನಿನ್ನ ಪರವಾಗಿ ನಿಲ್ತಾನೆ ಅಂತಾನೆ, ಅಂದರೆ ಒಳ್ಳೆಯದು. ಆದರೆ ನೀನು ನನ್ನ ಹೊಗಳೋದನ್ನು ಕೇಳಿ ಅವನಿಗೆ ಅನುಮಾನ ಬಂದಿರೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಅವನ ಮನೇಲಿದ್ದಾಗ ಆದಷ್ಟು ನೀನು ನನ್ನಿಂದ ದೂರ ಇರು ಸರಿನಾ ಅಂತಾಳೆ. ಸರಿ ಅಕ್ಕ ಅಂತಾಳೆ ರುಕ್ಕು. ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚೋಕ್ಕೆ ಒಂದು ಸಣ್ಣ ಕಿಡಿ ಸಿಕ್ಕರೆ ಸಾಕು, ಅದು ದಗದಗ ಅಂತ ಉರಿಯುತ್ತೆ. ರುಕ್ಕು ನೀನಿನ್ನು ಹೊರಡು ಅಂತಾಳೆ ವೈಶಾಖ. ರುಕ್ಕು ಅಲ್ಲಿಂದ ಹೋಗ್ತಾಳೆ. ಆಗ ವೈಶಾಖ ನಿಂತ್ಕೊಂಡು ಚಾರು ಫೋಟೋ ನೋಡ್ತಾ, ಏಯ್ ಚಾರು, ಇಷ್ಟು ಸಾಕು ಕಣೆ ನಿಮ್ಮನ್ನೆಲ್ಲ ಸರ್ವನಾಶ ಮಾಡೋದಕ್ಕೆ ಅನ್ನುವಾಗ ಚಾರು ವೈಶಾಖ ಡೋರ್ ಹತ್ರ ಬರ್ತಾಳೆ. ಅವಳು ಮಾತು ಕೇಳಿ ಅಲ್ಲೇ ನಿಂತ್ಕೋತಾಳೆ. ಏನೇ ಹಾಗೆ ಗುರಾಯಿಸ್ತಿದ್ಯಾ, ನಿನ್ನ ಕೈಯಿಂದ ಸೇವೆ ಮಾಡಿಸ್ಕೋಬೇಕು ಅಂತಲೇ ಈ ಕಾಲು ನೋವಿನ ನಾಟಕ ಮಾಡಿದ್ದು ನೋಡೆ. ನಾನು ಡ್ಯಾನ್ಸ್ ಮಾಡ್ತೀನಿ, ಜಂಪು ಮಾಡ್ತೀನಿ, ನನ್ನ ಕಾಲಿಗೆ ಏನೂ ಆಗಿಲ್ಲ, ನಾನು ಮಾಡ್ತಿರೋದು ಬರೀ ಡ್ರಾಮಾ ಅಷ್ಟೇ. ಇದನ್ನು ನಿನ್ನ ಮುಖ ನೋಡಿಕೊಂಡು ಹೇಳೋಕ್ಕಾಗಲ್ಲ, ಅದಕ್ಕೆ ನಿನ್ನ ಫೋಟೋ ನೋಡ್ಕೊಂಡು ಹೇಳ್ತಿದ್ದೀನಿ. ನಿನ್ನಿಂದ ಸೇವೆ ಮಾಡಿಸ್ಕೊಂಡಿದ್ದೀನಿ, ನೀನು ಕಾಲು ಒತ್ತುವಾಗ ನಿನ್ನ ಮುಖಕ್ಕೆ ಒದ್ದಿದ್ದೀನಿ ಅಷ್ಟೇ, ಯಾಕೆ ರಾತ್ರಿ ಕಳ್ಳನ ನೆಪದಲ್ಲಿ ನಿನ್ನ ತಲೆಗೂ ಹೊಡೆದಿದ್ದೀನಿ ಅಂತ ನಗ್ತಾಳೆ. ಆಗ ಶಾಕ್ನಿಂದ ಚಾರು ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.